ಹಲೋ, ಹಾಯ್ ಮಕ್ಕಳ. ಇವತ್ತು 3ನೇ ತರಗತಿಯ ಕನ್ನಡದ ಪಾಠ 13 ಹೊಯ್ಸಳ ಪಾಠವನ್ನು ಕಲ್ತ್ಕೊಳ್ಳೋಣ ಮಕ್ಕಳೇ. ಸರಿ, ನೀವು ಎಲ್ಲರೂ ಸಹ ನಾನು ಕನ್ನಡವನ್ನು ಓದೋವಂಥ ಸಂದರ್ಭದಲ್ಲಿ ನೀವು ಅದನ್ನು ಕೇಳಿಸ್ಕೊಂಡು ನಿಮ್ಮ ಪುಸ್ತಕವನ್ನು ಓಪನ್ ಮಾಡಿ ಅದರಲ್ಲಿ ಪ್ರತಿಯೊಂದು ಅಕ್ಷರ ಮತ್ತು ಪದಗಳನ್ನು ನೋಡ್ತಾ ಗಮನಿಸ್ತಾ ಹೋಗಿ ಮತ್ತು ಹೇಳ್ತಾ ಹೋಗಿ. ನಾನು ಹೇಗೆ ಉಚ್ಚಾರಣೆ ಮಾಡ್ತೀನಿ ಹಾಗೆಯೇ ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ. ಕನ್ನಡ ಕಲಿಯುವಂಥದ್ದು ಅತ್ಯಂತ ಸುಲಭ ಮತ್ತು ಸರಳ. ಕನ್ನಡವನ್ನು ಎಲ್ಲರೂ ಸಹ ನಾವು ಕಲಿತ್ಕೊಳ್ಳೋಣ, ಆಯಿತಾ? ಓಕೆ, ಈಗ ಪಾಠವನ್ನು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಈ ಮೇಷ್ಟ್ರು ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಮಾಡಿ, ಏಕೆಂದರೆ ನಾನು ಮಾಡುವಂಥ ಎಲ್ಲ ಪಾಠಗಳು ನಿಮಗೆ ಬೇಗನೆ ತಲುಪುತ್ತೆ. ಸರಿನಾ? ಓಕೆ, ಪಾಠ 13 ಹೊಯ್ಸಳ. ಸಾಮರ್ಥ್ಯ. ಅಪರಿಚಿತರ ಸನ್ನಿವೇಶದಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂದರೆ ಈ ಪಾಠವನ್ನು ನೀವು ಕಲಿತಾದ ನಂತರ ನಿಮಗೆ ಬರುವಂಥ ಸಾಮರ್ಥ್ಯ ಏನು? ಅಪರಿಚಿತ ಸನ್ನಿವೇಶದಲ್ಲಿ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ವೃದ್ಧಿಯಾಗುತ್ತೆ ಮಕ್ಕಳೇ. ಸರಿ, ಇದಕ್ಕೊಂದು ಪ್ರವೇಶ ಮಾಡೋಣ. ಈಗ ಇಂಟ್ರೊಡಕ್ಷನ್. ಪ್ರತಿಯೊಂದು ಪ್ರವಾಸಿ ತಾಣವು ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿಹಾಸವನ್ನು ಹೊಂದಿದೆ. ಆ ದೃಷ್ಟಿಯಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಇಡೀ ಪ್ರಪಂಚದಲ್ಲಿರ್ಬೋದು, ಯಾವುದೇ ರೀತಿಯ ಪ್ರವಾಸಿ ತಾಣ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿರುತ್ತೆ ಮತ್ತು ಇತಿಹಾಸವನ್ನು ಹೊಂದಿರುತ್ತೆ. ಅದನ್ನು ನೀವು ತಿಳಿಯುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪಾಠ ಏನಿದೆ ಹೊಯ್ಸಳ ಪಾಠದಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ನಾವು ಈ ಪಾಠದ ಮೂಲಕ ತಿಳಿದುಕೊಳ್ತೀವಿ. ಓಕೆ, ನಾನು ಓದ್ತೀನಿ, ನೀವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಂಡು ಹೋಗಿ. ಸರಿನಾ? ಈ ವಿಡಿಯೋವನ್ನು ನೀವು ನೋಡೋವಂಥ ಅಗತ್ಯ ಇಲ್ಲ ಮಕ್ಕಳೇ. ನಾನೆಲ್ಲ ಪೇರೆಂಟ್ಸ್ಗೂ ಸಹ ಹೇಳುವಂಥದ್ದು ಅಷ್ಟೇ, ನೀವು ವಿಡಿಯೋವನ್ನು ಹೆಚ್ಚು ಮಕ್ಕಳು ನೋಡಬಾರ್ದು, ನೀವು ಕೇಳಿಸ್ಕೊಳ್ಬೇಕು. ಆ ಕೇಳಿಸ್ಕೊಳ್ಳುವಿಕೆ, ಆ ಆಲಿಸುವಿಕೆ ಏನಿದೆ ನಿಮಗೆ ಓದುವಂಥ ಶಕ್ತಿಯನ್ನೇ ಹೆಚ್ಚಿಸುತ್ತೆ. ಸರಿನಾ? ಈಗ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ವರುಣ. ಗುರುಗಳೇ, ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು? ಶಿಕ್ಷಕ. ಅದು ಬೇಲೂರು. ರಮ. ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಶಿಕ್ಷಕ. ಅದು ಚನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಶಂಕರ. ನೋಡೋ, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಶಿಕ್ಷಕಿ. ಹೌದು ಶಂಕರ, ನೀನು ಹೇಳಿದ್ದು ಸರಿ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮೋಹಕವಾಗಿದೆ. ಬನ್ನಿ, ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಮಕ್ಕಳು. ಆಗಲಿ ಗುರುಗಳೇ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಶಿಕ್ಷಕ. ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಶಿಕ್ಷಕಿ. ಈ ದೇವಾಲಯದ ಸುತ್ತಲಿನ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ. ಇವು ಆಗಿನ ಕಾಲದ ಶಿಲ್ಪಿಗಳ ಕಲಾಚಾತುರ್ಯಕ್ಕೆ ನಿದರ್ಶನವಾಗಿದೆ. ನೋಡಿ, ಅಲ್ಲಿ ಶಿಕ್ಷಕಿ ಹೇಳ್ತಾ ಇದ್ದಾರೆ, ಈ ದೇವಾಲಯದ ಸುತ್ತಲಿನ ಮೂಲೆಗಳಲ್ಲಿ ಆ ಒಂದು ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕಾ ವಿಗ್ರಹಗಳು ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಮನೋಹರವಾಗಿವೆ. ಅಂದರೆ ಇವೆಲ್ಲವೂ ಸಹ ಆಗಿನ ಕಾಲದ ಶಿಲ್ಪಿಗಳು ಅವರೇನು ಕಲಾ ಕೆತ್ತನೆ ಮಾಡಿದರೆ ಆ ಶಿಲ್ಪಿಗಳ ಒಂದು ಕಲಾಚಾತುರ್ಯಕ್ಕೆ ಇದು ನಿದರ್ಶನ ಅಂತ ಹೇಳ್ಬಿಟ್ಟು ಶಿಕ್ಷಕರು ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಶಿಕ್ಷಕ. ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರಪಟ್ಟಿಕೆಗಳನ್ನು ಮತ್ತು ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ವಿಶ್ವಾಸ್. ಸರ್, ಅಲ್ಲಿ ನೋಡಿ, ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ. ಶಿಕ್ಷಕ.
ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಸ್ವಾತಿ: ಅಬ್ಬಾ, ಇದು ನಿಜವಾಗಿಯೂ ನಡೆದಿದೆ ಮೇಡಮ್? ಶಿಕ್ಷಕಿ: ಹೌದು. ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬ ಕುತೂಹಲವಾಗುತ್ತಿದೆಯಲ್ಲವೇ? ನಾನಿದರ ಬಗ್ಗೆ ತಿಳಿಸುತ್ತೇನೆ. ಶಿಕ್ಷಕ: ಬನ್ನಿ, ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ. ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಿಸಿದರು. ಶಿಕ್ಷಕ: ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ವೇಣು: ಹಬ್ಬ, ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ರೆ? ಶಿಕ್ಷಕ: ಹೌದು. ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು, ಹೆದರಿ ಹೊರಗೋಡಿದರು. ಶಾಲಿನಿ: ಮತ್ತು ಗುರುಗಳು? ಶಿಕ್ಷಕಿ: ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಹೊಯ್ಸಳ ಎಂದು ಕೂಗಿ ಹೇಳಿದರು. ಕಲಿಯೂ ಬಲಶಾಲಿಯೂ ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು. ದರ್ಶನ್: ಅಬ್ಬಾ, ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್? ಶಿಕ್ಷಕ: ಹೌದು. ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಜನರು ಗುಂಪು ಗುಂಪಾಗಿ ಬಂದು ಭಲೆ ಸಳ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು. ಸ್ಫೂರ್ತಿ: ಆಮೇಲೆ ಏನಾಯಿತು ಗುರುಗಳೇ? ಶಿಕ್ಷಕಿ: ಆಗ ಗುರುಗಳು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು. ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು. ಸುಪ್ರೀತ: ಮುಂದೆ? ಶಿಕ್ಷಕ: ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸಿದ್ಧವಾಯಿತು. ವರುಣ: ಗುರುಗಳೇ, ಆ ಲಾಂಛನ ಇಲ್ಲಿ ಏಕೆ ಇದೆ? ಶಿಕ್ಷಕಿ: ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು. ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದರು. ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು. ಶಿಕ್ಷಕ: ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಎಲ್ಲರೂ ದೇವಾಲಯದ ಒಳಗೆ ಹೋದರು. ನೋಡಿ ಮಕ್ಕಳ, ಈ ಕನ್ನಡ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಸ್ಪಷ್ಟವಾಗಿ ಓದೋವಂಥ ಸಂದರ್ಭದಲ್ಲೇ ನಮಗೆ ಎಲ್ಲದೂ ಅರ್ಥ ಆಗುತ್ತೆ. ಹಾಗಾಗಿ ನೀವು ಅಕ್ಷರಗಳನ್ನು, ಪದಗಳನ್ನು, ಕಾಗುಣಿತಗಳನ್ನು, ಒತ್ತಕ್ಷರಗಳನ್ನು ಗುರುತಿಸಿ ಅದನ್ನು ಸರಿಯಾಗಿ ಓದೋವಂಥ ಅಭ್ಯಾಸ ಮಾಡ್ಕೊಳ್ಳಿ. ಅಷ್ಟೇ, ಕನ್ನಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ, ಈಗ ಕೆಲವೊಂದು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಪ್ರಾಂಗಣ, ಅಂಗಣ. ನಿರ್ಮಾಣ, ಸೃಷ್ಟಿ, ರಚನೆ. ಅಪೂರ್ವ, ವಿಶೇಷ, ಹಿಂದಿಲ್ಲದ. ನಯನ, ಕಣ್ಣು. ಮನೋಹರ, ಆಕರ್ಷಣೀಯ, ಬಹು ಸುಂದರವಾದ. ಲಾಂಛನ, ಗುರುತು, ಮುದ್ರೆ, ಚಿಹ್ನೆ. ಆರ್ಭಟಿಸು, ಗಟ್ಟಿಯಾಗಿ ಕೂಗು, ಅಬ್ಬರಿಸು. ಹೌಹಾರು, ಬೆಚ್ಚಿಬೀಳು. ತೊಲೆ, ಮರದ ದಿಮ್ಮಿ. ದೊರೆ, ರಾಜ, ಅರಸ. ಪ್ರಸಿದ್ಧ, ಕೀರ್ತಿ, ಖ್ಯಾತ. ಹೋಯ್, ಹೊಡೆ. ಮಣಿಸು, ಸೋಲಿಸು. ಹಾಗೆ ಟಿಪ್ಪಣಿ ನೋಡೋಣ. ಮೋಹಕ, ಮನಸ್ಸನ್ನು ಸೆರೆ ಹಿಡಿಯುವ. ಮದನಿಕ ವಿಗ್ರಹಗಳು, ಶಿಲಾಕಂಬಗಳಲ್ಲಿ ಜೋಡಿಸಿರುವ ಸ್ತ್ರೀ ಶಿಲ್ಪಗಳು. ಚಿತ್ರಪಟ್ಟಿಕೆ, ಪಟ್ಟಿಕೆಯ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳು. ಅಭ್ಯಾಸ, ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1,
ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಉತ್ತರ ಚೆನ್ನಕೇಶವ ದೇವಾಲಯ. ನೀವು ಇಷ್ಟಾದರೂ ಬರೀಬೋದು, ಅಥವಾ ಬೇಲೂರಿನಲ್ಲಿರುವ ದೇವಾಲಯ ಚೆನ್ನಕೇಶವ ದೇವಾಲಯ ಹಾಗಾದರೂ ಬರೀಬೋದು. ಪ್ರಶ್ನೆಯಲ್ಲೇ ಉತ್ತರನೂ ಸೇರಿಸಿ ನೀವು ಬರೀಬೇಕು ಮಕ್ಕಳೇ. ಪ್ರಶ್ನೆ 2, ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಉತ್ತರ ಮೂಡಿಗೆರೆ ತಾಲೂಕಿನಲ್ಲಿದೆ, ಅಥವಾ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ. ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಉತ್ತರ ಸಳ. ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? ಉತ್ತರ ಸಳನು ಹೆಬ್ಬುಲಿಯನ್ನು ಕೊಂದ ಘಟನೆಯನ್ನು ನೆನಪಿಸುತ್ತದೆ. ಪ್ರಶ್ನೆ, ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು? ಉತ್ತರ ಗುರುಗಳು. ಪ್ರಶ್ನೆ, ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಉತ್ತರ ಹೊಯ್ಸಳ ರಾಜ ವಿಷ್ಣುವರ್ಧನ. ಮುಖ್ಯ ಪ್ರಶ್ನೆ ಆ, ಎರಡನೇದು, 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1, ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು? ಉತ್ತರ ಸಳನು ಗುರುಗಳನ್ನು ಹುಲಿಯಿಂದ ರಕ್ಷಿಸುವಾಗ ಗುರುಗಳು ಕಬ್ಬಿಣದ ಸಲಾಕೆ ಕೊಟ್ಟು ಹೊಯ್ಸಳ ಎಂದರು. ಮುಂದೆ ಅವರ ಮನೆತನಕ್ಕೆ ಅದೇ ಹೆಸರಾಯಿತು. ಪ್ರಶ್ನೆ 2, ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು? ಹುಲಿಯನ್ನು ಕೊಂದ ಉತ್ತರ ಹುಲಿಯನ್ನು ಕೊಂದ ಸಳನನ್ನು ನೋಡಲು ಬಂದ ಜನರಿಗೆ ಗುರುಗಳು, ಈ ವೀರನನ್ನು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು. ಜನರು ಸಂತೋಷದಿಂದ ಒಪ್ಪಿದರು. ಪ್ರಶ್ನೆ 3, ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು? ಉತ್ತರ ಬೇಲೂರು, ಹಳೇಬೀಡು, ಸೋಮನಾಥಪುರ. ನೀವು ಬೇಕಾದರೆ ಹರಳುಗುಪ್ಪೆ, ಕೈದಾಳ ಮುಂತಾದವನ್ನು ಸೇರಿಸ್ಬೋದು. ಮುಖ್ಯ ಪ್ರಶ್ನೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಬರೆ. 1ನೇದು, ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಉತ್ತರ ಯಾರು ಹೇಳಿದರು? ಯಾರಿಗೆ ಹೇಳಿದರು? ಯಾರು ಹೇಳಿದರು? ವರುಣ. ಯಾರಿಗೆ ಹೇಳಿದರು? ಶಿಕ್ಷಕರಿಗೆ. ಎರಡನೇ ಪ್ರಶ್ನೆ, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳುವಿ. ಉತ್ತರ ಯಾರು ಹೇಳಿದರು? ಗುರುಗಳು. ಯಾರಿಗೆ ಹೇಳಿದರು? ಜನರಿಗೆ. ಪ್ರಶ್ನೆ 3, ಬಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ. ಉತ್ತರ ಯಾರು ಹೇಳಿದರು? ಗುರುಗಳು. ಯಾರಿಗೆ ಹೇಳಿದರು? ಸಳನಿಗೆ. ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾಗಿ ಬರೆ. ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ. ಉತ್ತರ ಸರಿಯಾಗಿ ಬರೀಬೇಕು. ಈ ದೇವಾಲಯವು ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ. ಪ್ರಶ್ನೆ 2, ರಕ್ಷಣೆಗೆ ನಿಂತನು ಗುರುಗಳ ಸಳನು. ಉತ್ತರ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಪ್ರಶ್ನೆ 3, ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತು ಗ್ರಾಮದಲ್ಲೆಲ್ಲ. ಉತ್ತರ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಪ್ರಶ್ನೆ ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ. ಟಿಕ್ ಮಾರ್ಕ್ ಮಾಡಿ ಮತ್ತು ಇಂಟು ಮಾರ್ಕ್ ಹಾಕಿ ತಪ್ಪಿದರೆ. ಪ್ರಶ್ನೆ 1, ಸಳನು ಹುಲಿಯನ್ನು ಕಂಡು ಹೆದರಿದನು. ಉತ್ತರ ಏನಿದು? ತಪ್ಪು. ಯಾಕೆಂದರೆ ಅವನು ಹುಲಿ ಕಂಡು ಹೆದರಲಿಲ್ಲ ಅಲ್ವಾ, ಹೋರಾಡ್ದ. ಹಾಗಾಗಿ ಇದು ತಪ್ಪು ಉತ್ತರ. 2ನೇದು, ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಉತ್ತರ ಟಿಕ್ ಮಾಡಿ ಸರಿ ಇದೆ. ಪ್ರಶ್ನೆ 3, ಬೇಲೂರಿನಲ್ಲಿರುವುದು ಚೆನ್ನಕೇಶವ ದೇವಾಲಯ. ಸತ್ಯ, ಸರಿ ಇದೆ. ಉತ್ತರ ಟಿಕ್ ಮಾಡಿ. ಗುರುಗಳು ಹುಲಿಯನ್ನು ಕೊಂದರು. ಉತ್ತರ ತಪ್ಪು, 8 ಮಾರ್ಕ್ ಮಾಡಿ. ಓಕೆ, ಸಾಮರ್ಥ್ಯ ಆಧಾರಿತ ಅಭ್ಯಾಸ ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸು. ಪ್ರಶ್ನೆ 1, ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು? ಉತ್ತರ ವರುಣ, ರಮಾ ಹಾಗೂ ಶಿಕ್ಷಕ. ಪ್ರಶ್ನೆ 2, ದೇವಾಲಯದ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು? ಉತ್ತರ ಶಿಲ್ಪಕಲೆ ಬಗ್ಗೆ. ಪ್ರಶ್ನೆ 3, ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು? ಉತ್ತರ ಶಿಕ್ಷಕ ಹಾಗೂ ಶಿಕ್ಷಕಿ. ಭಾಷಾ ಚಟುವಟಿಕೆ ಆ, ಮಾದರಿಯಂತೆ ಕೂಡಿಸಿ ಬರೆಯಿರಿ. ಮಾದರಿ ಹಣ +1 ಹಣವಂತ. ಉತ್ತರ ಧೈರ್ಯ +1 ಧೈರ್ಯವಂತ, ಬುದ್ಧಿ +1 ಬುದ್ಧಿವಂತ, ಗುಣ +1 ಗುಣವಂತ, ಶೀಲ +1 ಶೀಲವಂತ, ಛಲ +1 ಛಲವಂತ. ಪ್ರಶ್ನೆ ಆ, ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು.
ಆಹಾ, ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ನೋಡಿ. ಅಲ್ಲಿ ಗುರುತಿಸಿ ನಾನು ಹಾಕಿದ್ದೀನಿ ನಿಮಗೆ. ಅಲ್ಲಿ ಫುಲ್ ಸ್ಟಾಪ್ ಎಲ್ಲ ಹಾಕಬೇಕು, ಎಕ್ಸ್ಕ್ಲಮೇಟರಿ ಮಾರ್ಕ್ ಎಲ್ಲ ಹಾಕಬೇಕು, ಎಲ್ಲ ಹಾಕಿದ್ದೀನಿ ನೋಡಿ. ಗುರುತಿಸಿ ಎಲ್ಲ ಹಾಕಿ ಮಕ್ಕಳೇ. ಗುರುಗಳೇ, ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ? ಮೂರನೇ ಪ್ರಶ್ನೆ. ಮಾವಿನ ತೋಪಿಗೆ ರಂಗ, ರವಿ, ರಾಜು ಹಾಗೂ ರಾಮ ಹೋದರು. ನೋಡಿ, ಆ ಥರದಲ್ಲಿ ನೀವು ನೀಟಾಗಿ ಕಾಮ ಎಲ್ಲ ಹಾಕಬೇಕು, ಫುಲ್ ಸ್ಟಾಪ್ ಎಲ್ಲ ಹಾಕಬೇಕು. ಹಾಕಿ ಮಕ್ಕಳೇ, ಸರಿನಾ? ಓಕೆ, ಇವತ್ತಿನ ಪಾಠವನ್ನು ನೀವು ತಿಳ್ಕೊಂಡಿದ್ದೀರಾ ನೋಡಿ. ಸ್ಪಷ್ಟವಾಗಿ ಓದುವಾಗಲೇ ಕನ್ನಡ ಅರ್ಥ ಆಗುವಂಥದ್ದು. ನಿಮಗೆ ಆ ಓದುವಿಕೆ ಮತ್ತು ಹಾಗೆಯೇ ನಿಮಗೆ ಓದುವಿಕೆ ಸುಲಭ ಆಗೋದಕ್ಕೆ ಈ ವಿಡಿಯೋನ ಆನ್ ಮಾಡಿ, ಬಟ್ ನೋಡೋದಕ್ಕೆ ಹೋಗ್ಬೇಡಿ, ಕೇಳಿಸ್ಕೊಂಡು ನಿಮ್ಮ ಪುಸ್ತಕದಲ್ಲಿ ಅದನ್ನು ಓದ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಗೆ ಹಾಗೆಯೇ ನೋಟ್ಸ್ ಬರೆಯೋದಕ್ಕೂ ಸಹ ಇಲ್ಲೆಲ್ಲ ಪ್ರಶ್ನೋತ್ತರಗಳನ್ನು ನಾನು ಹಾಕಿರ್ತೀನಿ, ಅವುಗಳನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ. ನೀವು ಇದು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕೂಲಲ್ಲಿರುವಂಥ ಇತರ ಮಕ್ಕಳಿಗೂ ಸಹ ಕನ್ನಡವನ್ನು ಕಲೀಲಿ, ಅವ್ರೂ ಸಹ ಕಲೀಲಿ, ಸರಿನಾ? ಎಲ್ರಿಗೂ ಸಹ ನೀವು ಈ ಚಾನಲ್ನ ಓಪನ್ ಮಾಡೋದಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಓದ್ಕೊಳ್ಳಿ ಮಕ್ಕಳ, ಚೆನ್ನಾಗಿ ಎಲ್ಲರೂ ಸಹ ಕನ್ನಡನ ಕಲ್ತ್ಕೊಳ್ಳೋಣ. ಓಕೆ, ಬಾಯ್ ಬಾಯ್.